ವಿಜಯಪುರ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇನ್ನು ಪ್ರೇಮ ಸಂಬಂಧ ಪ್ರಕರಣ ಹಿನ್ನೆಲೆಯಲ್ಲಿ ಮೊನ್ನೆ ಯುವತಿ ಬಾವಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಲು. ಇನ್ನು ಘಟನೆ ನಡೆದು 3 ದಿನವಾದ್ರೂ ಕೂಡ ಇನ್ನೂವರೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ವಿಫಲವಾಗಿದ್ದಾರೆ. ಇನ್ನು ಇದರಿಂದ ಆಕ್ರೋಶಗೊಂಡಂತ ಸಿಂದಗಿ ಗ್ರಾಮಸ್ಥರಾಗಿರ್ಬೋದು, ವಿವಿಧ ಪರ ಸಂಘಟನೆಕಾರರಾಗಿರ್ಬೋದು ಹಾಗೂ ಯುವತಿಯ ಕುಟುಂಬಸ್ಥರು ಸಿಂದಗಿ ಪೊಲೀಸ್ ಠಾಣೆಗೆ ಇಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವ ಮೂಲಕ ಅತಿ ಶೀಘ್ರವೇ ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಅಕಸ್ಮಾತ್ ನಾಳೆ ಬೆಳಗ್ಗೆ ಅರೆಸ್ಟ್ ಆಗಿಲ್ಲ ಅಂದ್ರ ಬಿಜಾಪುರ SP ಆಫೀಸ್ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರೋ ಮಾನವ. ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದಲ್ಲಿ ನಡೆದ ಈ ಘಟನೆ ಸಮಾಜದಲ್ಲಿ ಆತಂಕವನ್ನುಂಟು ಮಾಡಿದೆ. ಇನ್ನು ಮೃತ ಯುವತಿಯನ್ನ ಜಯಶ್ರೀ ಭಗವಂತರಾಯ್ ಬಿರಾದಾರ್ ಎಂದು ನಿನ್ನೆ ಮೃತದೇಹವನ್ನ ಹೊರತೆಗೆದು ಗುರುತಿಸಲಾಗಿದೆ. ಇನ್ನು ಸುಮಾರು ವರ್ಷಗಳಿಂದ ಪರಸ್ಪರ ಅದೇ ಗ್ರಾಮದ ಯುವಕ ಶ್ರೀಶೈಲ್ ಹಾಗೂ ಜಯಶ್ರೀ ಪ್ರೀತಿಸುತ್ತಿದ್ರು. ಇನ್ನು ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಆಕೆಯ ಮದುವೆ ನಿಶ್ಚಯವಾದ ಮನೆಯವರಿಗೆ ಕಳುಹಿಸಿದ್ದಾನೆಂದು ಆರೋಪ ಕೇಳಿಬಂದಿದೆ. ಇದರಿಂದ ಮನನೊಂದ ಯುವತಿ ಮೊನ್ನೆ ರವಿವಾರ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನು ಘಟನೆಯಿಂದ ಆಕ್ರೋಶಗೊಂಡಂತಹ ಕುಟುಂಬಸ್ಥರು ಇಂದು ಸಿಂದಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆರೋಪಿಯನ್ನ ತಕ್ಷಣವೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಸಿಪಿಐ ಮತ್ತು PSI ಭೇಟಿ ನೀಡಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೂಡ ನೀಡಿದ್ದಾರೆ. ಹೌದು, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದಲ್ಲಿ ಈ ದುರಂತ ಘಟನೆ ನಡೆದಿದೆ. ಕೆಲ ವರ್ಷಗಳಿಂದ ಅದೇ ಗ್ರಾಮದ ಯುವಕ ಶ್ರೀಶೈಲ್, ಚಂದ್ರಕಾಂತ್ ಬಡಾನೂರ್ ಹಾಗೂ ಜಯಶ್ರೀ ಪ್ರೀತಿಸುತ್ತಿದ್ರು. ಇತ್ತೀಚೆಗೆ ಯುವತಿಯ ಮದುವೆ ಬೇರೆ ಕಡೆ ನಿಶ್ಚಯವಾಗಿದ್ದು, ಇದರಿಂದ ಆಕ್ರೋಶಗೊಂಡಂತ ಯುವಕ ಕಿಡಿಗೇಡಿಯ ಕೆಲಸ ಮಾಡಿದ್ದಾನೆ. ಆಕೆಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಮದುವೆ ಮನೆಯವರಿಗೆ ಕಳುಹಿಸಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದರಿಂದ ಮದುವೆ ನಿಶ್ಚಯಗೊಂಡ ಯುವಕನ ಮನೆಯವರು ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಘಟನೆಯಿಂದ ಯುವತಿಗೆ ಭಾರೀ ಮಾನಸಿಕ ಒತ್ತಡ ಉಂಟಾಗಿದ್ದು, ಮನನೊಂದಂತ ಜಯಶ್ರೀ ಬಾವಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಇನ್ನು ನಿನ್ನೆ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನ ಹೊರತೆಗೆದಿದ್ದಾರೆ. ಘಟನೆ ನಡೆದು ಸುಮಾರು 3 ದಿನಗಳು ಇಂದಿಗೆ ಕಳೆದವು. ಆದ್ರೂ ಕೂಡ ಪೊಲೀಸರು ಇನ್ನೂವರೆಗೂ ಕೂಡ ಆರೋಪಿಯನ್ನ ಬಂಧಿಸಿಲ್ಲ. ಅದಕ್ಕಾಗಿ ವಿವಿಧ ಪರ ಸಂಘಟನಾಕಾರರು, ಕುಟುಂಬಸ್ಥರು ಹಾಗೂ ಸಿಂದಗಿ ಗ್ರಾಮಸ್ಥರು ಇಂದು ಸಿಂದಗಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿದ್ರು. ಆರೋಪಿಯನ್ನ ಶೀಘ್ರವೇ ಬಂಧಿಸಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಪೊಲೀಸರು ಮುಂದಿನ ತನಿಖೆಯನ್ನ ಕೂಡ ಮುಂದುವರೆಸಿದ್ದು, ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ನಮ್ಮ ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಜಯಶ್ರೀ ಬಿರಾದರ ಎನ್ನುವ ಯುವತಿ, ಆ ಯುವತಿಗೆ ಇವತ್ತು ಅನ್ಯಾಯ ಆಗ್ಯದಂತಂದ್ರೆ ಅದನ್ನ ಇಡೀ ನಮ್ಮ ಸಿಂದಗಿ ಮತಕ್ಷೇತ್ರದ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಕೂಡಿ ಆ ಜಯಶ್ರೀ ಬ್ರಾದರ ಅವರಿಗೆ ನ್ಯಾಯ ಕೊಡಿಸೋದು ಒಂದು ನಾವು ಕೆಲಸ ಮಾಡಬೇಕು. ಯಾಕಂತಂದ್ರೆ ಇವತ್ತು ಒಂದು ಅವ್ರ ತಾಯಿ ಬಹಳ ಬಡ ಕುಟುಂಬದಿಂದ ಒಂದು ತರಕಾರಿ ವ್ಯಾಪಾರ ಮಾಡ್ತಾ ಆ ಹುಡುಗಿಯನ್ನ ಇದೇ ತಿಂಗಳ 27ನೇ ತಾರೀಕಿಗೆ ಮದುವೆ ಇಟ್ಕೊಂಡಿದ್ರು. ಆ ಮದುವೆ ಇಟ್ಟುಕೊಂಡಿರುವಂತ
ಕಾರಣ ಇವತ್ತು ದಿನಮಾನದೊಳಗೆ ಎಲ್ಲಾರ ಜೊತೆಲೂ ಫೋಟೋ ತೆಗ್ಸೋದಾಗಲಿ ಎಲ್ಲಾ ರೀತಿ ನಡೀತಿರ್ತಾವ. ಅದನ್ನ ಆ ಲೋಫರ್ ಆ ಹುಡುಗಿ ಮದ್ವೆ ಆಗುವಂತ ಹುಡುಗನ ಅಣ್ಣನ ಮೊಬೈಲಿಗೆ ಆ ಫೋಟೋಗಳನ್ನ ಬಿಟ್ಟು ಬರುವಂತ ದಿನದೊಳಗೆ ನಾನು ಆ ರೀತಿ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅಂತ ಹೇಳಿ ಆ ಲೋಫರ್ ಈ ಹುಡುಗಿಯನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡು ಇದನ್ನ ಏನ್ ಮಾಡಿದಾನಲ್ಲ ಅದು ಅವನಿಗೆ ನಾವು ಬಿಡಲ್ಲ. ನಿಮ್ಮ ಹೇಳ್ಬೇಕಂತಂದ್ರ ಬರುವಂತ ಈಗ ಆಕ್ಚುಲಿ ಅವರು ಅರೆಸ್ಟ್ ಮಾಡ್ಬೇಕಾಗಿತ್ತು. ಇವತ್ತು ಮೂರನೇ ದಿನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಬ್ಬ ಆಚರಣೆ ಮಾಡ್ಲತ್ತೇವ ನಾವು ಸಿಂದಗಿ ಒಳಗೆ ಎಲ್ಲಾರು. ಆದ್ರ ಈ ಹುಡುಗಿ ಒಂದು ಅನ್ಯಾಯ ಆಗ್ಯದ. ಈ ಅನ್ಯಾಯ ಆಗಿದ್ದಂತ ನಾವು ಅವ್ರಿಗೆ ಒಂದು ನಮ್ಮ ಎಲ್ಲಾ ಜನರು ಕೂಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಕೇಳಾತೀನಿ. ಈಗ ಅಕಸ್ಮಾತ್ ಆ ಹುಡುಗಗೆ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರ ನಾನಂತರೂ ಇವತ್ತ ಎಂ.ಇ. ಪಾಟೀಲ್ ಸಾಹೇಬ್ರ ಗಮನಕ್ಕೂ ತಗೊಂಡ್ ಬರ್ತೀನಿ, ಮತ್ತ ನಮ್ಮ IG ಸಾಹೇಬ್ರ ಗಮನಕ್ಕೂ ತಗೊಂಡ್ ಬರ್ತೀನಿ. ಅಕಸ್ಮಾತ್ ನಾಳೆ ಬೆಳಗ್ಗೆ ಅರೆಸ್ಟ್ ಆಗ್ಲಿಲ್ಲ ಅಂದ್ರ ಬಿಜಾಪುರ SP ಆಫೀಸ್ ನಾವು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳಕ್ ನಾನು ಇಷ್ಟಪಡ್ತೀನಿ. ಒಂದು ಬಡ ಕುಟುಂಬದ ಆ ಹುಡುಗಿಗೆ ಇದೇ 27ನೇ ತಾರೀಕಿಗೆ ಮದುವೆ ಇಟ್ಕೊಂಡು ಅವ್ರು ಯಾವ್ಯಾವ್ದೋ ಸಾಲ ಮಾಡ್ಕೊಂಡು ಸೂಲ ಮಾಡ್ಕೊಂಡು ಅವ್ರು ಏನೋ ಒಂದು 27ನೇ ತಾರೀಕಿಗೆ ಮದುವೆ ಅದ ಅಂತಂದ್ರೆ ನೀವು ತಿಳ್ಕೊಂಡಿರ್ಬೇಕು ಅವ್ರು ಎಷ್ಟು ಕಷ್ಟಪಟ್ಟ ಆ ಮದುವೆಗೆಲ್ಲ ಎಲ್ಲ ರೀತಿ ಅದೇ ಕೈಪಲ್ಲಿ ಸಂತಿ ಮಾಡ್ಕೊಂಡು ಇವತ್ತು ಒಂದೇನೋ ದುಡ್ಡು ಗೋಳೆ ಮಾಡಿ ಇದನ್ನ ಎಷ್ಟೆಲ್ಲಾ ಮಾಡಿದ್ರು ಇವತ್ತು ಆ ಅವಿ ನಮ್ ಜೊತೆಲಿ ಇಲ್ಲ. ಏನ್ ಮಾಡ್ಬೇಕು? ಈ ರೀತಿ ಇಂತ ಯುವಕರಿಗೆ ನಾವು ಬಿಡಬಾರದು ಬರುವಂತ ದಿನದೊಳಗ. ಈಗ ನಾವು ಅಕಸ್ಮಾತ್ ಬಿಟ್ಟೇವ ಅಂತಂದ್ರ ನಾಳೆ ನಮ್ಮನಿ ಒಳಗಾದ ಆಗುವಂತ ಚಾನ್ಸಸ್ಗಳು ಬರ್ತಾವ್. ಈ ರೀತಿ ಆದವನಿಗೆ ಅಂತವನಿಗೆ ತಗೊಂಡ್ ಬಂದ ಸಿಂದಗಿ ಒಳಗ ರೋಡ್ ಮೇಲೆ ನಿಂದ್ರಿಸಿ ಚಪ್ಪಲಿ ಹೊಡಿಬೇಕು ಅನ್ನೋದು ಮಾತು ನಾನು ಹೇಳಕ್ ನಾನು ಇಷ್ಟಪಡ್ತೀನಿ. ಈ ತಾಲೂಕಿನ ಬಂದಾಳ್ ಗ್ರಾಮದ ನಮ್ಮ ಸಮಾಜದ ಸಹೋದರಿ ಜಯಶ್ರೀ ಬಿರಾದಾರ ಮುಂದಿನ ತಿಂಗಳ 27ನೇ ತಾರೀಕಿಗೆ ಇದೇ ತಿಂಗಳ 27ನೇ ತಾರೀಕಿಗೆ ನಮ್ಮ ಸಹೋದರಿಗೆ ಮದುವೆ ಫಿಕ್ಸ್ ಆಗಿದ್ದು. ಹುಡುಗ ಸ್ವಲ್ಪ ಹಳೆ ಇದ್ರ ಸಂಬಂಧ ಆ ಮದುವೆ ಆಗುವಂತ ಹುಡುಗನಿಗೆ ಫೋಟೋ ಕಳಿಸಿದ್ದ. ಆ ಫೋಟೋ ಏನೈತಲ್ಲ ಆ ಮದುವೆ ಆಗುವಂತ ಹುಡುಗನಿಗೆ ಕಳಿಸಿದ್ದ ಕಾರಣ ಅದು ಮದುವೆ ಇದು ಆದ ಕ್ಷಣ ಈ ಹುಡುಗಿ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಇವನು ಸ್ವಲ್ಪ ಪರ್ಸನಲ್ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಹುಡುಗಿ ಅಣ್ಣ ಹಾಗೂ ಗಂಡನಿಗೆ ಫೋಟೋ ಕಳಿಸಿದ್ದಕ್ಕೆ ಹುಡುಗಿ ಮನನೊಂದು ಆತ್ಮಹತ್ಯೆನೂ ಮಾಡ್ಕೊಂಡಿರ್ತಾಳ. ಮತ್ತು 3 ದಿವಸ ಆಯ್ತಕ್ಕಿ ಸೂಸೈಡ್ ಮಾಡ್ಕೊಂಡ್ಕೇರಿ. ಇನ್ನೂವರೆಗೆ ಆದ್ರೂ ಯಾರು ಏನೂ ಮಾಡಿಲ್ಲ. 3 ದಿವಸ ಆಯ್ತಕ್ಕಿ ಬಿದ್ದು ನಿನ್ನೇನೋ ಇದು ಮಾಡಿದ್ರು. ಆಮೇಲೆ ಹುಡುಗನ ತಂದೆ ತಾಯಿನ ಕರ್ಕೊಂಬರುವಾಗೂ ನಡು ರಸ್ತೆಯಲ್ಲಿ ಯಾರೋ ಫೋನ್ ಮಾಡಿದ್ರಂತೇಳಿ ಅಲ್ಲೇ ಬಿಟ್ಟು ಬರ್ತಾರ. ಮತ್ತು FIR ಮಾಡಿದ್ರು ಇನ್ನೂವರೆಗೆ ಆದ್ರೂ ಹುಡುಗಗೆ ಅರೆಸ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆ ಹುಡುಗ ತಂದೆ ತಾಯಿನೂ ಕರೆಸಿಲ್ಲ, ಏನೂ ಮಾಡಿಲ್ಲ. ಇವತ್ತಿನ ದಿವಸ ಇಲ್ಲಿ ನಾವು ಈ ಸಿಂದಗಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೇವಿ. ಅವನಿಗೆ ಇವತ್ತು ಸಂಜೆ ನೋಟಿಗೆ ಅರೆಸ್ಟ್ ಮಾಡುವವರೆಗೆ ನಾವು ಇಲ್ಲೇ ಧರಣಿ ಕೊಡ್ತೀವಿ. ಅವ್ನು ಅರೆಸ್ಟ್ ಮಾಡೋತನ ಅಂತ ನಾವು ಎದ್ದು ಹೋಗಂಗಿಲ್ಲ. ಆ ಸಹೋದರಿಗೆ ಒಟ್ಟು ದಯಮಾಡಿ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ತೀವಿ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಾಳ ನಂಬಿಕೆ ಇದೆ. ಅದ್ರಾಗಿ ವಿಜಯಪುರ SP ನಿಂಬರ್ಗಿ ಸಾಹೇಬ್ರ ಮೇಲೆ ಭಾಳ ವಿಶ್ವಾಸ ಇದೆ, ಅವ್ರು ನ್ಯಾಯ ಕೊಡಿಸ್ತಾರಂತೇಳಿ. ಬಟ್ ಇಲ್ಲಿವರೆಗಾದ್ರೆ ಯಾವುದೂ ನ್ಯಾಯ ಸಿಕ್ಕಿಲ್ಲ. ಇವತ್ತು ನಮಗೆ ನ್ಯಾಯ ಸಿಗುತ್ತಾನ ಅಂತ ಎದ್ದು ಹೋಗಂಗಿಲ್ಲ, ಯಾರು ನಮ್ಮ ಸಮಾಜದವ್ರು ಎದ್ದು ಹೋಗಂಗಿಲ್ಲ. ಇದಷ್ಟೇ ಅಲ್ಲ, ಎಲ್ಲ ಸುತ್ತಮುತ್ತ ಎಲ್ಲ ನಮ್ಮ ಸಮಾಜದವ್ರು ಬರಾಕತ್ತಾರ. ಒಟ್ಟು ಆ ಸಹೋದರಿ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ಕೊತೀವಿ. ಅವನಿಗೆ ತೊಗೊಂಬಂದು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಕ್ರಮ ಏನು ತಗೋಬೇಕು, ಅವನಿಗೆ ಗಲ್ಲು ಶಿಕ್ಷೆ ಆಗುತ್ತಾನ ಅಂತರೂ ನಾವು ಈ ಸ್ಟೇಷನ್ ನಿಂತ ಎದ್ದು ಹೋಗಂಗಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಒಂದು ಹೋರಾಟದ ಮುಖಾಂತರ ಮನಮಂದಿರ ನೆನೆಯುತ್ತಾ ನಿನ್ನೆ ತಾನೇ ಮೊನ್ನೆ ಭಾನುವಾರ ಸಿಂದಗಿ ತಾಲೂಕಿನ ಬಂದಾಳ್ ಗ್ರಾಮದಲ್ಲಿ ಸಾಯಂಕಾಲ 7 ಗಂಟೆಗೆ ಏನು ಹುಡುಗಿ ಹೆಸರು ಜಯಶ್ರೀ ಬಿರಾದಾರ ಅನ್ನುವ ಬಾಲಕಿ ಒಂದು ಮಹಿಳೆ ಇವತ್ತ ಬೇರೆ ಒಂದು ವಿಚಾರದಿಂದ ಒಂದು ಸಂಬಂಧದಿಂದ ಒಂದು ಯುವಕನ ಜೊತೆ ಒಂದು ಮಹಿಳೆಯರ ಜೊತೆ ಚೆಲ್ಲಾಟವನ್ನು ಆಡಿದ್ದಾನೆ ಒಬ್ಬ ಯುವಕ. ಈ ಒಂದು ಬಾಲಕಿಯ ಒಂದು ಮದುವೆಯನ್ನ ಅವರ ಮನೆಯಲ್ಲಿ ಅವರ ಕುಟುಂಬದವರು ಮದುವೆ ಒಂದು ಫಿಕ್ಸ್ ಮಾಡೋದು ಒಂದು ನೋಡಿ ಆ 27ನೇ ತಾರೀಕಿಗೆ ಮದುವೆ ಇದ್ದರೂ ಕೂಡ ಆ ಒಂದು ಸಂಬಂಧಿಕರ ಮನೆಗೆ ಆ ಹುಡುಗನಿಗೆ ಫೋಟೋ ಹಾಕಿ
ರೊಕ್ಕ ತಗೊಂಡಿದ್ದು ಫೋನ್ ಪೇ ಅದ ಎಲ್ಲ ಕಲೆಕ್ಟ್ ಮಾಡಿವಿ. ಆದ್ರೂ ಒಂಚೂರು ನಮಗೆ ಅಂಬೇಡ್ಕರ್ ಜಯಂತಿ ಇದು ಸಂಬಂಧ ಸ್ವಲ್ಪ ವೇಟ್ ಮಾಡಿವಿ. ಆದ್ರೆ ಮಾಡ್ತೀವಿ. ಆದ್ರೆ ನಾವು ಮಾಡ್ಬೇಕನ್ನೋಕಿನ್ನ ಮುಂಚೆ ನೀವು ಮಾಡಿರತ್ನ ಇಲ್ಲಿ ಬಂದೀನಿ. ಈಗ ಅಂದ್ರೆ ದಿನ ನಾನು ಸೋಷಿಯಲ್ ವರ್ಕರ್ ಇದೇ ಕೇಸ್ನಾಗ ಹೋಗೇನ್ರಿ. 3 ಹುಡುಗಿಯರಿಗೆ ತಗೊಂಬಂದು ಸ್ಟೇಷನ್ದಾಗ ಕುಂದ್ರಸಾರ. ಹುಡುಗರು ಸಿಕ್ಕಿಲ್ರಿ. ಹುಡುಗಿಯರು ಸಿಗ್ತಾವ, ಹುಡುಗರು ಹೆಂಗ್ ಸಿಗಲ್ರಿ? ಯಾರು ಕುಂದ್ರಿಸಿದ್ರಿ? ಸ್ಟೇಷನ್ದವ್ರಿ, ಪೊಲೀಸರು, ಡಂಬಳ ಪೊಲೀಸ್ ಎಲ್ಲ ಅವ್ರವ್ರ ಹಿಂದಿರ್ತಾವ್ರಿ. ಯಾರ ಹೆಸರು ಹೇಳೋದು ಬ್ಯಾಡ್ರಲ್ಲಿ. ನಾ ಹೆಸರು ಹೇಳ್ತೀನಿ, ಸಾಕ್ಷಿ ಸಮೇತ ತೆಗಿತೀನಿ. ಎಲ್ಲಾನು ಒತ್ತಟೆ ಬೆಂಕಿ ಹಚ್ಚಾಟ ಸೀಟ್ ಅದ. ಆದ್ರೂ ಮಾಡ್ಕೊಳಕ್ ತಾಕತ್ತಿಲ್ಲ. ಯಾಕೆ ಪ್ರೆಸೆಂಟ್ MLAಗಳು ಅವ್ರ ಕಡೆ ಫೋನ್ ಹಚ್ಚಿ ಹೇಳ್ತಾರ. ಮತ್ ನಮ್ದೇನು ನಡೆಯಂಗೇ ಇಲ್ಲಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್. ನಾವು ಅಂಬೇಡ್ಕರ್ ಸಾಹೇಬ್ರದ್ದು ಬರೇ ತತ್ವಗಳು ಬರೇ ಹೇಳೋದಾಯ್ತು. ಯಾರು ಅದ್ರ ಪ್ರಕಾರ ಹೋಗಲ್ಲಾಗ್ಯಾರ ಅಷ್ಟೇ. ಇದು ನಡೆದಿದ್ದೆ ಈ ಸಿಂದಗಿ ಊರಾಗ ಇದೆ. ಒಂದಿನಕ್ಕೆ 3-4 ಹುಡುಗಿಯರು ತರ್ತಾರ. ಹುಡುಗರು ಹೆಂಗ್ ಸಿಗಲ್ಲ, ಹುಡುಗಿಯರು ಯಾಕೆ ಸಿಗ್ತಾವ? ಹುಡುಗಿಗೆ ತೆಳಗಿನ ಹುಡುಗಿ ಕುಂದಿರ್ತೇ ಇಲ್ಲ. ಗಾಡ್ಯಾಗ ತೆಳಗು ಹುಡುಗಿ ಕುಂದಿರ್ಸ್ಕೊಂಡು ಫೋನ್ ಪೇ 10,000, 20,000, 30,000, 5,000, 2,000 ಹಾಕೋತಾರ ಏನ್ರಿ ಪೊಲೀಸರು? ಹುಡುಗಿದು ಮಾನ ಮರ್ಯಾದೆ ಅಬ್ರು ಅದು ಅವನಿಗೆ ಹೆಣ್ಣ ಗಂಡ ಇಲ್ಲ. ಅವ್ನು ಹೇಳ್ತಿಲ್ಲ. ಅವ್ನು ಹೇಳ್ತೀವಿ ಹೋಯ್ತು ಮತ್ತೊಂಟೆ ಇದ್ರ ಕಾರ್ನ ಕುಂದ್ರಿಸಿ ತೆಗೆದ್ರೆ ಅವ್ನಿಗೆ ಬ್ಯಾನ್ ಉಡ್ತಿತ್ತು ಅಂತ. ನನ್ನ ಹಾಟೇನ ಮಕ್ಳು ಇಲ್ಲ ಅದಾರ. ಓಪನ್ ಹೇಳ್ತೇನ್ರಿ. ಅಲ್ಲ ಇಷ್ಟೆಲ್ಲ ಭಯಾಕತ್ತೀರಿ, ಅಷ್ಟೆಲ್ಲ ಇದು ಮಾಡಾಕತ್ತೀರಿ, ಹೆಸರು ಹೇಳಕ್ಕೆ ಯಾಕೆ ಹೆದರಾಕತ್ತೀರಿ? ಹೆಸರು ಯಾಕ್ರಿ? ನಾ ಅತ್ತನ ಸಾಕ್ಷಿ ಕನೆಕ್ಟ್ ಅದೇ ಮಾಡತ್ತೀನಿ. 3-4 ದಿನ ಆಯ್ತಾಯ್ತು. ಬರೀ ಸಾಕ್ಷಿ ಹುಡುಕಾಡ್ದ್ರೆ ಸಾಕ್ಷಿ ನಾಶ ಮಾಡ್ತಾರ್ರಿ ಅವ್ರು. ನಾ ಹೇಳಿದ್ರ ನಿಮ್ ಕಡೆ ಸಾಕ್ಷಿ ಇಲ್ಲದ ಮಾತಾಡಕತ್ತೀರಿ? ಸಾಕ್ಷಿ ಅದಾವ. ಈಗ ಅರ್ಧ ಅದಾವ್ರಿ. ಇನ್ನ ಅರ್ಧ ಕನೆಕ್ಟ್ ಆಗ್ತೀನಿ. ನಾನು ಒಂದು ಹೋರಾಟಗಾರ್ತೀನಿ. ದಲಿತ ಸಂಘಟನೆದು ಸಂಚಾಲಕಿ ತಾಲೂಕ. ನಾ ಬಿಡ್ತೀನಿ ಏನ್ರಿ? ಮತ್ ಹೋರಾಟಗಾರರ ಸ್ಟೇಷನ್ ಮುಂದೆ ಕಣ್ಣೀರ್ ಹಾಕಿ ಅದೇ ಹೇಳತ್ತೀನಲ್ರಿ. ಈ ತರ ನಡ್ದದ್ರಿ. 4 ಹುಡುಗಿಯರು ಇಲ್ಲಿ ಕೂತಿರ್ರಿ. ನನಗೆ ಹೆಂಗ ಅಲ್ಲಿಕ್ಕಿಲ್ಲ. ನಾ ಹೆಣ್ಣ, ಅಕ್ಕಿನೂ ಹೆಣ್ಣಂದ್ರ ಅಕ್ಕಿ ನಾ ಅಲ್ಲ, ನಾ ಅಕ್ಕಿ ಅಲ್ಲ, ಬೇರೆ 2 ಒಂದೇ ಅಲ್ಲ. ಹೆಣ್ಣಂದ್ರ ಒಟ್ಟು ಹುಡುಗರು ಸಿಗಲ್ಲ. ಹುಡುಗಿಯರು ಹೆಂಗ್ ಸಿಗ್ತಾವತ್ತಿನ್ರ? ಯಾಕಂದ್ರ ಇವ್ರು ಒಬ್ರು ಕಳ್ಸ್ತಾರ, ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರ. ಆ ಹುಡುಗರು ಅಲ್ಲಿಂದೆಲ್ಲ ರೊಕ್ಕ ಕೊಟ್ಟು MLA ಫೋನ್ ಹಚ್ಚಿ ಅದು ಫೋನ್ ಹಚ್ಚಿ ಬಿಟ್ಟು ಬಿಡ್ತಾರ. ಮ್ಯಾಟ್ರ್ ಕ್ಲೋಸ್. ಆ ಹುಡುಗಿ ಮನೆಯವ್ರ ತಾಯಿ ತಂದೆ ಹೊಯ್ಕೋತಾರೆ ಹೋಲಿ, ಅಳ್ಕೋತಾರೆ ಹೋಲಿ. ಯಾವ ಶಾಸಕರು? ಇಲ್ಲಿಂದ ಹೇಳತ್ತೀನ್ರಿ. ಶಾಸಕರು ಅಂತಲ್ಲ, ಮತ್ತೆ MLA ಅಂದ್ರೆ ಪ್ರೆಸೆಂಟ್ MLA ಅಂದ್ರೆ ಅವರೇ ಅಲ್ಲ. ನನ್ನ ಕಣ್ಣೆದ್ರೆ ಆಗಿದ್ದು ಸ್ಟೋರಿ. ಇವೆಲ್ಲ ಘಟನೆಗಳು ಶಾಸಕರು ಎಲ್ಲಾ ಘಟನೆಗಳು 3 ದಿನದ ಹಿಂದೆ ಆಗ್ಯದ. ನಾ ಕಣ್ಣಾರೆ ಕಂಡು ರಾತ್ರಿ 12 ತನಕ ಕೂತೀನ್ರಿ. ಅಂದ್ರ ಹುಡುಗಿಯರ ಯಾಕೆ ಸಿಗ್ತಾವ ಇವ್ರಿ ಟಾರ್ಗೆಟ್? ಹುಡುಗರು ಬಿಟ್ಟು ಈಗ ಒಂದು ಕೊಲೆ ಆಗಿ ಹೋದಳ. ಅವ್ರ ಮನೆಯದು ನೋವು ಅವ್ರಿಗಿಲ್ಲ, ಹುಡುಕೋದಿಲ್ಲ ಬಿಡೋದಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಎಟ್ಟು ಉರಿದ್ರೆ ಇಲ್ಲಿ ಬಂದು ಕೂತಿರ್ಬೇಕು. ಈಗ ಮತ್ತೆ ಹುಡುಗಿ ಹೆಂಗ್ ಸಿಗಲ್ರಿ? ಎಲ್ಲೆಲ್ಲ ಹೋದವ್ರಿ ತರ್ತಾರ. ಇಲ್ಲಿದ್ದವ್ರಿ ತರಬಾಗಲ್ಲ ಏನ್ರಿ ಅವ್ರಿಗೆ? ಯಾಕಂದ್ರೆ ಪೊಲೀಸ್ ಇದನ್ನೇ ಸರಿ ಇಲ್ಲ, ಆಡಳಿತ ಸರಿ ಇಲ್ಲ. ಒಂದು ನಮ್ ಸಿಂದಗಿ ಸರಿ ಇಲ್ಲ. ನಮ್ ಸಿಂದಗಿಯಾಗ ಆ ತರ ನಡ್ದದ. ನನ್ನ ಕಣ್ಣಾರ ದಿನ ನಾ ಪೊಲೀಸ್ ಸ್ಟೇಷನ್ ಇರ್ತೀನಿ. ಹುಡುಗಿಯರ್ದು ಏನೇ ಆದ್ರೂ ಬಿ ನಾನೇ ಬರ್ತೀನಿ, ನಾನೇ ಬಗೆಹರಿಸ್ತೀನಿ. ಆದ್ರ ಇಟ್ರ ಮಟ್ಟಿ ಉರ್ಕೊಳತ್ತೀನಿ ಅಂದ್ರೆ ಒಂಚೂರು ನಂದು ಎಲ್ಲೂ ಅದ್ರೊಳಗದ. ಬರೇ ರೊಕ್ಕ ರೊಕ್ಕ ರೊಕ್ಕ. 10,000 ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಇಲ್ಲ ನಾವು ದಾರೆ ಬಂದು ಬಿಟ್ಟಿನ ಅಂತ ಹೇಳಿದ್ರು. ಇಲ್ಲೋ ಅವ್ರು ಇವತ್ತಿಗೆ 3 ದಿವಸ ಆಯ್ತು ಸಾಹೇಬ್ರ. ನೀವು ಮನಸ್ಸು ಮಾಡಿದ್ರ, ನಿಮ್ಮ ಇಲಾಖೆ ಮನಸ್ಸು ಮಾಡಿದ್ರ ಭಾಳ ಹೊತ್ತಿಂದ ಆಗದಲ್ರಿ. ನೀವು ನಿಮ್ಮ ಇಲಾಖೆ ಮನಸ್ಸು ಮಾಡಿದ್ರ ಭಾಳ ತಡದ ಕೆಲಸ ಅಲ್ಲ. ನೀವು ಒಂದು ರಾಜಕೀಯ ಒತ್ತಡದಿಂದ ಮನ್ಯಾಕೈತಿರಿ ಅಷ್ಟೇ. ಇವತ್ತಿಗೆ ನಿಮ್ಗೆ 3 ದಿವಸ ಆಯ್ತು. ಒಂದು ಕೂಸತ್ತ ಸರ್, ಕೈ ಮುಗಿದು ಹೇಳಿವ್ರಿ, ಕಾಲ್ ಬಿದ್ದು ಹೇಳಿವ್ರಿ ಸಾಹೇಬ್ರ. ಯಾರಿಗೆ ಅನ್ಯಾಯ ಆಗ್ಯದ ಅವ್ರಿಗೆ ನ್ಯಾಯ ಕೊಡಿಸ್ರಿ ಸಾಹೇಬ್ರ ಅಂತ. ಆ ಪಾಪ ಹೆಣ್ಮಗಳು ಬಜಾರ್ದಾಗ ಕೈಪಲ್ಲೆ ಮಾಡ್ಕೊಂತಿರ್ತಾರ್ರಿ ಸಾಹೇಬ್ರ. ಆ ಗಂಡ ಮಗ ಅವನ ತಾಯಿ ತಂದೆ ಲೊಕ್ಕ ಹೊಡೆದ್ರಿ ಸಾಹೇಬ್ರ. ಅಷ್ಟು ಮಾನವತೆಯಿಂದ ನೋಡ್ರಿ ಸಾಹೇಬ್ರ ಅಂತ ವಿನಂತಿ ಮಾಡ್ಕೊಂಡಿವ್ರಿ. DSP ಸಾಹೇಬ್ರಿಗೆ ಹಚ್ಚಿವ್ರಿ. ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಅದ್ರಿ ಸಾಹೇಬ್ರ ನಿಮ್ಮದು. ನಿಮ್ಮೆಲ್ಲ ಇಲಾಖೆದವ್ರಿಗೆ ಹೊಸ ಮಂದಿ ಕೇಳಿನ್ರಿ ಸಾಹೇಬ್ರ, ಕೈ ಮುಗಿದು. ಸಾಹೇಬ್ರ ನೀವು ನಾ ಯಾರು ಪ್ರಯೋಗ ಮಾಡಬೇಡ್ರಿ, ಅವ್ರ ಪ್ರಯೋಗ ಮಾಡಬೇಡ್ರಿ, ನಮ್ಮ ಪ್ರಯೋಗ ಮಾಡಬೇಡ್ರಿ. ಒಂದು ಕೂಸು ಸತ್ತದ, ಆ ಕೂಸಿನ ಕಣ್ಣೀರ ಆ ತಾಯಿ ತಂದೆದು ಕಣ್ಣೀರು ಒರೆಸಿರಿ ಸಾಹೇಬ್ರ. ನಿಮ್ಗೆ ಎಷ್ಟು ವಿನಂತಿ ಮಾಡ್ಕೊಂಡಿವಿ. ಇಲ್ಲ ಪ್ರಶಾಂತ್, ಅವ್ನಿಗೆ ಗೋಳೆ ಮಗನಿಗೆ ಅರೆಸ್ಟ್ ಮಾಡೀನಿ, ನಾಳೆ ತರ್ತೀನಿ, ಅವ್ರ ತಾಯಿಗೂ ಅರೆಸ್ಟ್ ಮಾಡಿ ಅಂತ ಹೇಳಿದ್ರಿ. ಇವತ್ತು ರಾಜ್ಯಾರೋಷವಾಗಿ MLA ಮನೆಗೆ ಹೋಗಿ ಕೊತ್ತು ಮಾತಾಡಿ ಫೋನ್ ಹಚ್ಚಿ ಕೇಳಿ ಬಂದೋಬಸ್ತ್ ಮಾಡ್ತಾರೆ ಸಾಹೇಬ್ರ. ಸತ್ತ ಕುಟುಂಬಕ್ಕೆ ನ್ಯಾಯ ಕೊಡ್ರಿ. MLA ಇರ್ಲಕ್ಕ, MP ಇರ್ಲಕ್ಕ, ಯಾವನೇ ಇರ್ಲಕ್ಕ, ರಾಜಕೀಯದೊಂದು ನ್ಯಾಯ ಎಲ್ಲ ಪ್ರಕರಣಗಳಲ್ಲಿ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಅವತ್ತು ಇನ್ಸಿಡೆಂಟ್ ಆದ ಏನು ರಾತ್ರಿ 7-7:30 ಇನ್ಸಿಡೆಂಟ್ ಆಗಿದ್ದು ಮಾಹಿತಿ ಬಂತು. ಅವ್ನು ಲೊಕೇಶನ್ ಚೆಕ್ ಮಾಡಿದರೆ ಆನ್ ದ ವೇ ಬೆಂಗಳೂರಿತ್ತು. ತಕ್ಷಣ ಒಂದು ವೆಹಿಕಲ್ ಮಾಡಿ ನಮ್ಮ ಸಿಬ್ಬಂದಿ ಡೆಪ್ಯೂಟ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಭಾಳ ಕಂಟಿನ್ಯೂ ಲೊಕೇಶನ್ ತೊಗೊಳ್ತಾ ಈಗ ಪ್ರಶಾಂತ್ ಹೇಳ್ದ
ಮುಂದಿನ ಸ್ಟೇಷನ್ಗಳಿಗೆ ಹೇಳಿ ಇಳಿಸ್ಬೋದಾಗಿತ್ತು ಅಂತೇಳಿ ಆ ಕೆಲಸನೂ ಮಾಡಿದ್ದೀವಿ. ಅವ ಹೋಗ್ತಕ್ಕಂಥ ಯಾವ ವೆಹಿಕಲ್ ಇತ್ತು ಆ ವೆಹಿಕಲ್ಲಿಂದ ಇಳಿದು ಬೇರೆ ವೆಹಿಕಲ್ ಹತ್ತಿವಿ. ಆ ವೆಹಿಕಲ್ಗೆ ಬೇರೆ ಡ್ರೈವರ್ ಅದ. ನಾವು ಆ ಪ್ರಯತ್ನ ಮಾಡಿದ್ವಿ. ಬೆಳಗ್ಗೆ 6 ಗಂಟೆವರೆಗೂ, ನಿನ್ನೆ ದಿವಸ ಬೆಳಗ್ಗೆ 6 ಗಂಟೆವರೆಗೂ ಅವ್ನ ಫೋನ್ ಚಾಲೂ ಇತ್ತು. ಕಂಟಿನ್ಯೂ ಟ್ರ್ಯಾಕ್ ಮಾಡಿದ್ದೀವಿ. ನೆಲಮಂಗಲ ಹೋದ್ಮೇಲೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದಮೇಲೂ ಪ್ರತಿ ಅವರ್ ಟು ಅವರ್ ನಮ್ಮ ಸಿಬ್ಬಂದಿ, ಬೆಂಗಳೂರಾಗಿದ್ದ ಸಿಬ್ಬಂದಿಗಳಿಗೂ ಕಂಟಿನ್ಯೂಸ್ ನಾನು ಮಾತಾಡ್ಕೊತಿದ್ದೀನಿ. ಮತ್ತು ನಾವು ಇಲ್ಲಿ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಶಾಂತ್ PS ಅವ್ರಿಗೂ ನಾ ಹೇಳ್ಕೊತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಆಮೇಲೆ ಈ ಪ್ರಕರಣದಲ್ಲಿ ಯಾವುದೇ ರಾಜಕೀಯ ಒತ್ತಡ ಇನ್ನೊಂದು ಹೇಳ್ತಾ ಇದ್ದಿಲ್ಲ, ಅದು ಯಾವುದೂ ಇಲ್ಲ ನಮ್ಗೆ. ಸುಮ್ಮನೆ ತಪ್ಪು ಕಲ್ಪನೆ ತಿಳ್ಕೊಂಡು ಬೇಡ. ಇದರಲ್ಲಿ ಯಾವುದೇ ರಾಜಕಾರಣದ ಒತ್ತಡ ಇಲ್ಲ, ಯಾವುದೂ ಸಂಬಂಧನೂ ಇಲ್ಲ. ಯಾರಿಗೂ ಒತ್ತಡ ಹಾಕಿಲ್ಲ. ನನಗಾಗಲಿ, PS ಅವರಾಗಲಿ, ಮೇಲಾಧಿಕಾರಿಗಳಿಗಾಗಲಿ ಯಾವುದೂ ಒತ್ತಡ ಇಲ್ಲ. ಇದರಲ್ಲಿ ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ. ಆ ಹೆಣ್ಣುಮಗಳಿಗೆ ಅನ್ಯಾಯ ಆದಂಥ ಹೆಣ್ಣುಮಗಳಿಗೆ ನಾವು ಶೀಘ್ರದಲ್ಲೇ ಆರೋಪಿಯನ್ನು ಬಂಧಿಸಿ ಅವನಿಗೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾವು ಸತತ ಪ್ರಯತ್ನದಲ್ಲಿದ್ದೀವಿ. ಈಗಾಗಲೇ ಅವನು ನಂಬರ್ನು ಸ್ವಿಚ್ ಆಫ್ ಇದೆ. ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡತ್ತೀವಿ, ಎಲ್ಲ ಟ್ರ್ಯಾಕ್ ಮಾಡತ್ತೀವಿ. ಎಲ್ಲಿ ಸ್ವಲ್ಪ ಕ್ಲೂ ಸಿಗ್ತಾ ಇಲ್ಲ. ಸೊ ಕಂಟಿನ್ಯೂಸ್ ಫಾಲೋಅಪ್ನಾಗಿದ್ದೀವಿ. ನಾವು ಪ್ರತಿ ತಾಸಿಗೊಂದು ಮಾಹಿತಿ ತಗೋತಾ ಇದ್ದೀನಿ. ಪ್ರತಿ ಹಂತದಲ್ಲಿಯೂ ನಾವು ಇದರಲ್ಲಿದ್ದೀವಿ. ಯಾವುದನ್ನು ಇದರಲ್ಲಿ ಒತ್ತಡ ಆಗಲಿ ಇನ್ನೊಂದು ಅನೇಕ ಭಾವಿಸೋದು ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು PS ಅವರು ಎಲ್ಲ ರೀತಿಯಿಂದ ನಮ್ಮ ಮೇಲಾಧಿಕಾರಿಗಳ ಆದೇಶದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿಸ್ತೀನಿ ಅಂತಂದ್ರ ನಾವು SP ಆಫೀಸ್ ಮುತ್ತಿಗೆ ಹಾಕ್ತೇವೆ ಅಂತೇಳಿ ನಾವು ಈ ಮೂಲಕ ನಾವು ಹೇಳಕ್ ನಾವು ತಿಳಿಸ್ಲಾತೇವೆ. ನೀವು ಈಗ ನಮಗೆ ಸ್ಪಷ್ಟನೆ ಕೊಡ್ಬೇಕು ಯಾವಾಗ ಅವ್ರಿಗೆ ಅರೆಸ್ಟ್ ಮಾಡ್ತೀರಿ ಅಂತೇಳಿ. ಯಾಕಂದ್ರೆ ನಿಮ್ಗೆ ಎಲ್ಲಾ ರೀತಿಯಿಂದ ಅಂತರೂ ನೀವು ಈಗ ಟವರ್ ಲೊಕೇಶನ್ ಆಯ್ತು, ಅವ ಎಲ್ಲದಾನ ಎಲ್ಲ ನೀವು ಎನ್ಕ್ವೈರಿ ನಡೆಸಿರಿ. ನೀವು ಯಾವಾಗ ಅರೆಸ್ಟ್ ಮಾಡ್ತೀರಿ ನಮ್ಗೆ ಅದು ಒಂದು ನೀವು ತಿಳಿಸ್ಬಿಡ್ರಿ ನಮಗೆ. ಈಗ ಹೆಂಗಾಗುತ್ತೆ ಈ ಪ್ರಕರಣದಲ್ಲಿ, ಈಗ ಅರೆಸ್ಟ್ ಆದ್ರೆ ಸಂಜೆ ಒಳಗೆ ಆಗ್ಬೋದು, ನಾಳೆ ಸಾಯಂಕಾಲ ಒಳಗೂ ಆಗ್ಬೋದು. ಇಂತಿಷ್ಟು ಟೈಮ್ ಸ್ಪೆಸಿಫಿಕ್ ಆಗಿ ಕೇಳಿಕ್ಕಾಗಲ್ಲ. ಆಯ್ತು ತೋರಿ ಸರ್. ಈ ಬೇರೆ ಬೇರೆ ರೀತಿ ಉದ್ದೇಶ ಹೋಗ್ತಾವ. ನಮ್ದೇನದ ನೀವು ಕರೆಕ್ಟ್ ನಮಗ ಈಗ ಆಲ್ರೆಡಿ 3 ದಿನ ಆಗ್ಯದ. ನಾಳೆ ತನಕ ನೀವು ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಡ್ರಿ, ಮುಗಿದ್ ಬಿಡ್ತದ. ಈಗ ಎಲ್ಲೋ ಮಾಡ್ಯಾರ ಅಂತಂದ್ರ ಅವ್ರ ತಂದೆ ತಾಯಿ ಹಿಡ್ಕೊಂಡು ಬರ್ತೀರಿ. ಇಲ್ಲಿ ಒಂದು ಜೀವ ಹೋಗ್ಯದ. ಒಂದು 21ನೇ ತಾರೀಕಿಗೆ ಜೀವ ಹೋಗ್ಯದ. ಆ ಜೀವ ಹೋಗಿದಂತ ಹುಡುಗಿಗೆ ಅವ್ರ ತಂದೆ ತಾಯಿಗೆ ಆಗ್ಲಿ, ಅವ್ರ ಯಾರ ಸ್ನೇಹಿತರಾಗ್ಲಿ, ಅವ್ರ ಟವರ್ ಲೊಕೇಶನ್ ಯಾರಿಗೆ ಲಾಸ್ಟಿಗೆ ಮಾತಾಡಿರ್ತಾನೆ ಎಲ್ಲ ನಿಮ್ ಕಡೆ ಡೀಟೇಲ್ಸ್ ಇರ್ತಾವ. ನೀವು ತಗೊಂಡ್ ಬಂದವರಿಗೆ ಇಷ್ಟು 1 ದಿನ ಅಥವಾ 2 ದಿನ ನಮಗೆ ಹೇಳ್ರಿ. ಅದಕ್ಕಿಂತ ಜಾಸ್ತಿ ನಾವು ನಿಮಗೆ ಟೈಮ್ ಕೊಡಲ್ಲ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.